ಕೆಸರು ಗದ್ದೆಯಂತಾದ ರಸ್ತೆ, ನಿವಾಸಿಗಳ ಪರದಾಟ. ಗುಳೇದಗುಡ್ಡ ಪಟ್ಟಣದ ಸಾಲೇಶ್ವರ ತೇರಿನ ಮನೆಯ ಹಿಂದಿನ ವಿನಾಯಕ ನಗರದ ರಸ್ತೆಯು ಸಂಪೂರ್ಣ ಹಾಳಾಗಿ ಹೋಗಿದ್ದು, ಕಳೆದ 2-3 ದಿನಗಳಿಂದ ಸುರಿದ ಮಳೆಯಿಂದ ರಸ್ತೆ ಕೆಸರು ಗದ್ದೆಯಂತಾಗಿದೆ. ಇದರಿಂದ ಅಲ್ಲಿನ ನಿವಾಸಿಗಳು ಸಂಚರಿಸುವುದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿನಾಯಕ ನಗರದಲ್ಲಿ ಕಳೆದ 1 ವರ್ಷದಿಂದ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇದರಿಂದ ನಿತ್ಯವೂ ಇಲ್ಲಿಯ ಜನರು ತೆಗ್ಗುಗಳಲ್ಲಿಯೇ ಸಂಚರಿಸುವಂತಾಗಿದೆ. ಎಲ್ಲಂದರಲ್ಲಿ ಬಿದ್ದ ತೆಗ್ಗುಗಳಿಂದ ವಾಹನ ಸವಾರರ ಸಂಕಟವನ್ನ ಹೇಳತೀರದು. ಅಷ್ಟರ ಮಟ್ಟಿಗೆ ರಸ್ತೆಯು ಹಾಳಾಗಿದೆ. ಅಲ್ಲಿನ ನಿವಾಸಿಗಳೇ ರಸ್ತೆಗೆ ಗರಸು ಹಾಕಿ ತೆಗ್ಗುಗಳನ್ನು ಮುಚ್ಚಿದ್ದಾರೆ. ರಸ್ತೆ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ. ಮಳೆಗಾಲ ಬಂತೆಂದ್ರೆ ಸಾಕು, ಇಲ್ಲಿನ ನಿವಾಸಿಗಳ ಪಾಡು ನಿಜಕ್ಕೂ ಹೇಳಕ್ಕಾಗೋದಿಲ್ಲ. ಅಂದಾಜು 50ರಿಂದ 80 ಮೀಟರ್ ಉದ್ದ ಇರೋ ರಸ್ತೆಯು ಮಳೆಗಾಲೆಯಲ್ಲಿ ನೀರು ನಿಂತು ಕೆಸರು ಗದ್ದೆಯಂತಾಗ್ಬಿಡುತ್ತೆ. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೆ ಸಾಕು, ಕೆಸರಿನಲ್ಲಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ನಮಗೆ ಕೂಡಲೇ ರಸ್ತೆ ನಿರ್ಮಾಣ ಮಾಡಬೇಕು ಎಂಬುದು ಅಲ್ಲಿನ ನಿವಾಸಿಗಳ ಆಗ್ರಹವಾಗಿದೆ. ಇನ್ನು ಕಳೆದ 1 ವರ್ಷದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ 4ರಿಂದ 5 ಬಾರಿ ಈಗಾಗಲೇ ಮನವಿ ಮಾಡಿದ್ದೇವೆ. ಅಲ್ಲದೆ ಅವರೇ ಸ್ವತಃ ಸ್ಥಳಕ್ಕೆ ಭೇಟಿ ಕೊಟ್ಟು ವೀಕ್ಷಿಸಿದ್ದಾರೆ. ಅಷ್ಟೇ ಅಲ್ಲದೆ ಶಾಸಕರು ಸಹ ವಿಸಿಟ್ ಮಾಡಿ ರಸ್ತೆ ದುರಸ್ತಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕ್ರಮ ಮಾತ್ರ ಕೈಗೊಂಡಿಲ್ಲ. ಕೂಡಲೇ ರಸ್ತೆ ನಿರ್ಮಾಣ ಮಾಡಬೇಕು. ಮಲ್ಲಿಕಾರ್ಜುನ ಧೋತರದ, ಸಂಕಪ್ಪ ಉಂಕಿ, ಆದಪ್ಪ ಕೊಳ್ಳಿ, ಗುರುಪಾದಪ್ಪ ಖಂಡಿ, ಕೂಡ್ಲೆಪ್ಪ ಕಲ್ಯಾಣಿ ಅಲ್ಲಿನ ನಿವಾಸಿಗಳು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಇನ್ನು ರಸ್ತೆ ಕುರಿತಾಗಿ ಶಾಸಕರು ಸಹ ಭೇಟಿ ಮಾಡಿದ್ದಾರೆ. ಪುರಸಭೆಗೆ ಹೆಚ್ಚುವರಿ ಅನುದಾನ ಬಂದಿದ್ದು, ಆ ಅನುದಾನದಲ್ಲಿ ವಿನಾಯಕ ನಗರದ ರಸ್ತೆ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ಹಾಕಿಕೊಂಡಿದ್ದು, ತಿಂಗಳಲ್ಲಿ ರಸ್ತೆ ನಿರ್ಮಿಸಲಾಗುತ್ತೆ. ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ಗರಸು ಹಾಕಿ ಸಮತಟ್ಟು ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಲಾಗುತ್ತೆ ಅಂತ ಹೇಳಿದ್ದಾರೆ ಯಲ್ಲವ ನಾಗಪ್ಪ ಗೌಡರ ಪುರಸಭೆ ಸದಸ್ಯರು. ಒಟ್ಟಾರೆ ಆದಷ್ಟು ಬೇಗ ಈ ಒಂದು ರಸ್ತೆ ಸರಿಯಾಗಿ ಅಲ್ಲಿನ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅನುಕೂಲವಾಗಲಿ ಎಂಬುದೇ ನಮ್ಮ ಚಾನೆಲ್ನ ಆಶಯ.